ಆನಂದಿಸುವುದು ಹೇಗೆ? ಇದೆಲ್ಲರಿಗೂ ಕ್ವಶನ್ ಆಗಿರುತ್ತೆ ಅಲ್ವಾ? ಅದರ ಬಗ್ಗೆ ಮಾತಾಡಲಿದ್ದಾರೆ ನಮ್ಮ ಶ್ರೀ ಸೂರ್ಯನಾರಾಯಣ ಸ್ವಾಮಿ, ನಿವೃತ್ತ ಕನ್ನಡ ಪ್ರಾಧ್ಯಾಪಕರು. ಅಕ್ಕರೆಯ ಸಕ್ಕರೆಯ ಸವಿಗನ್ನಡಿಗಳೇ, ಅಸಮ್ಮುಖದ ಹೊಂಬೆಳಕಿನ ಕರ್ನಾಟಕದ ಮಿಣಿ 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 ಕಣ್ಮಣಿಗಳೇ, ಕರ್ನಾಟಕದ ಕಟಾಣುಗಳೇ, ಭಾರತದ ಬಟಾಣುಗಳೇ, ಪ್ರಪಂಚದ ಪುಟಾಣುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಈ ಬಟಾಣುಗಳೇ ಪುಟಾಣುಗಳೇ ಅಂತ ಯಾರು ಅನ್ವಯಿಸ್ತೇ ಅಂತ ಹೇಳಿದ್ರೆ ಈ ಮಗಿಗೆ ಅನ್ವಯಿಸ್ತೇನೆ. ನಾನು ಬೇರೆಯವರಿಗೆಲ್ಲ ಬಹಳ ನನಗೆ ಆನಂದವಾಗಿದೆ ಇವತ್ತು. ನನ್ನ 84ನೇ ವಯಸ್ಸು ನನಗೀಗ. ನನ್ನ 84ನೇ ವಯಸ್ಸಿನಲ್ಲಿ ಆನಂದವನ್ನು ಅನುಭವಿಸುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿದಾರಲ್ಲ, ಇದು ನಿಜವಾಗ್ಲೂ ಪರಮಾತ್ಮನ ಅನುಗ್ರಹ ಅಂತ ನಾನು ಭಾವನೆ ಮಾಡಿಕೊಂಡಿದ್ದೇನೆ. ಒಬ್ಬರು ಇನ್ನೊಬ್ಬರನ್ನ ಭೇಟಿ ಮಾಡಿದಾಗ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಕೇಳೋ ಪದ್ಧತಿ ಎಲ್ಲರೂ ಕೇಳ್ತಾರೆ. ನನ್ನ ನೀವು ಭೇಟಿ ಮಾಡಿದಾಗ, ನಿಮ್ಮನ್ನು ನಾನು ಭೇಟಿ ಮಾಡಿದಾಗ ಚೆನ್ನಾಗಿದ್ದೀರಾ ಸ್ವಾಮಿ, ಆರೋಗ್ಯವಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ. ಆರೋಗ್ಯವಾಗಿದ್ದರೆ ಚೆನ್ನಾಗಿದ್ದಾರೆ ಅಂತ, ಆರೋಗ್ಯವಾಗಿದ್ದರೆ ಹೋಗಿದ್ರೆ ಚೆನ್ನಾಗಿಲ್ಲ ಅಂತ. ಆರೋಗ್ಯವಾಗಿದ್ದಾರೆ ಅಂದ್ರೆ ಏನರ್ಥ? ಆರು ಯೋಗ್ಯವಾಗಿದೆಯೇ ನಿಮಗೆ ಅಂತಂದ್ರೆ ಅರ್ಥ. ಆರು ಯೋಗ್ಯವಾಗಿದೆಯೇ? ಏನು ಆರೋಗ್ಯ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಆರು ಯೋಗ್ಯವಾಗಿದೆಯೇ ನಿಮಗೆ? ಆರು ಯೋಗ್ಯವಾಗಿದ್ರೆ ನೀವು ಆರೋಗ್ಯವಾಗಿದ್ರಿ, ಇಲ್ಲ ಅಂತ. ಈ ಅರ್ಥದಲ್ಲಿ ಪೂರ್ವ ಕಾಲದಲ್ಲಿ ಬಹಳ ಚೆನ್ನಾಗಿ ಕೇಳಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಸ್ತೂರಿ ಕಪ್ಪಿನ ಕನ್ನಡ ಭಾಷೆ ಕನ್ನಡ. ಈ ಕನ್ನಡ ಭಾಷೆಗೆ 2500 ವರ್ಷಗಳ ಸುದೀರ್ಘ ಪರಂಪರೆಯ ಪವಿತ್ರ ಚರಿತ್ರೆಯ ಸನಾತನತೆ ಇದೆ. ಈ ಸನಾತನತೆಯಲ್ಲಿ ಕವಿಗಳು ಕಾವ್ಯಗಳನ್ನು ಬರೆದಿದ್ದಾರೆ, ಕಾದಂಬರಿಗಳನ್ನು ಬರೆದಿದ್ದಾರೆ, ರಂಗಗೀತೆಗಳನ್ನು ಬರೆದಿದ್ದಾರೆ, ಚಿತ್ರಗೀತೆಗಳನ್ನು ಬರೆದಿದ್ದಾರೆ, ಯಕ್ಷಗಾನ ಬಯಲಾಟಗಳ ಗೀತೆಗಳನ್ನು ಬರೆದಿದ್ದಾರೆ, ಖಂಡಗೀತೆಗಳನ್ನು ಬರೆದಿದ್ದಾರೆ, ಸಾತ್ವಿಕ ಗೀತೆಗಳನ್ನು ಬರೆದಿದ್ದಾರೆ, ಶಾಂತ ಗೀತೆಗಳನ್ನು ಬರೆದಿದ್ದಾರೆ, ಕಾಂತ ಗೀತೆಗಳನ್ನು ಬರೆದಿದ್ದಾರೆ, ಪ್ರಶಾಂತ ಗೀತೆಗಳು, ಏಕಾಂತ ಗೀತೆಗಳು, ಲೋಕಾಂತ ಗೀತೆಗಳು, ಶ್ರೀಕಾಂತ ಗೀತೆಗಳು, ಭೂಕಾಂತ ಗೀತೆಗಳು, ಕಾಂತ ಗೀತೆಗಳು, ರಜನೀಕಾಂತ ಗೀತೆಗಳು, ಇವೆಲ್ಲವನ್ನು ಬರೆದಿದ್ದಾರೆ. ಇವೆಲ್ಲವೂ ಹೇಗಿದೆ? ವಿಜ್ವಲವಾಗಿದೆ, ಜಾಜ್ವಲ್ಯಮಾನವಾಗಿದೆ, ಪ್ರಕಾಂಡ ಪ್ರತಿಭಾ ಪ್ರಜ್ವಲನದಿಂದ ಕೂಡಿದೆ. ಇಷ್ಟೊಂದು ಪ್ರಜ್ವಲನದಿಂದ ಕೂಡಿರತಕ್ಕಂಥ ನಮ್ಮ ಕನ್ನಡ ನಾಡಿನ ಕಾವ್ಯಗಳಲ್ಲಾಗಲಿ ನಾಟಕಗಳಾಗಲಿ ಏನಿದೆ? ನುಡಿಗಳಿವೆ. ಎಂಥ ನುಡಿಗಳಿವೆ? ಮುನ್ನುಡಿ ಇದೆ, ಹಿನ್ನುಡಿ ಇದೆ, ಬೆನ್ನುಡಿ ಇದೆ, ಕೆನ್ನುಡಿ ಇದೆ, ಹೊನ್ನುಡಿ ಇದೆ, ಜಾನ್ ನುಡಿ ಇದೆ, ಕೇಲ್ ನುಡಿ ಇದೆ, ಮೊದಲ ನುಡಿ ಇದೆ, ಅದರ ನುಡಿ ಇದೆ, ಚದುರ ನುಡಿ ಇದೆ, ಉದರ ನುಡಿ ಇದೆ, ಬಾಳ್ ನುಡಿ ಇದೆ, ಕಾಳ್ ನುಡಿ ಇದೆ, ಕೀಳ್ ನುಡಿ ಇದೆ, ಸೂಳ್ ನುಡಿ ಇದೆ, ಬೇಳ್ ನುಡಿ ಇದೆ, ಗೂಳ್ ನುಡಿ ಇದೆ, ಬೀಳ್ ನುಡಿ ಇದೆ, ಸಂಕಲ್ಪದ ನುಡಿ ಇದೆ, ವಿಕಲ್ಪದ ನುಡಿ ಇದೆ, ಅನುಕಲ್ಪದ ನುಡಿ ಇದೆ, ದೈವೀ ಕಲ್ಪದ ನುಡಿ ಇದೆ, ಹಂಸತೂಲಿಕಾ ಕಲ್ಪದ ನುಡಿ ಇದೆ, ಆಲಾಪದ ನುಡಿ ಇದೆ, ವಿಲಾಪದ ನುಡಿ ಇದೆ, ಕಲಾಪದ ನುಡಿ ಇದೆ, ಪ್ರಲಾಪದ ನುಡಿ ಇದೆ, ಸಲ್ಲಾಪದ ನುಡಿ ಇದೆ, ಸರಸ ಸಲ್ಲಾಪದ ನುಡಿ ಇದೆ. ಇಷ್ಟೊಂದು ನುಡಿಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಇಟ್ಕೊಂಡಿರೋ ಸಂದರ್ಭದಲ್ಲಿ ವಯಸ್ಸಾಗಿರ್ತಕ್ಕಂಥ ನಾವು, ನಮ್ಗೆ ಯಾರಿಗೂ ದೇವರನ್ನೇ ವಯಸ್ಸಾಗಿಲ್ಲ, ವಯಸ್ಸಾಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನಾವೆಲ್ಲರೂ ಒಂದೊಂದು ನುಡಿ ನೋಡ್ಬಿಟ್ರೆ ನಮ್ಮ ಜೀವನ ಸಾರ್ಥಕ, ನಮ್ಮ ಜೀವನ ಆನಂದ ಅಂತ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ತಮಗೆ ತಿಳಿಸ್ತಾ ಇದ್ದೇನೆ. ನಿಜವಾಗ್ಲೂ ಎಷ್ಟು ವಿಷಯ ಇದೆ, ಎಷ್ಟು ಆನಂದ ಇದೆ, ನಮ್ಮ ಜೀವನ ಎಷ್ಟು ಕ್ಷಣಿಕವಾಗಿದೆ. ನಿಮಿಷ ನಿಮಿಷಂಭ, ನಿಮಿಷದೊಳಗೆ ಅರ್ಧಂಭ, ಕಣ್ಣು ಮುಚ್ಚಿ ಬಿಚ್ಚು ವಯಸ್ಸು ಭೋಗಂಭ, ಸಂಸಾರದ ಆಗುಂಭ, ಸಂಸಾರದ ಹೋಗುಂಭ, ಸಂಸಾರದ ಒಪ್ಪಂಭ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಈ ಜೀವನ ಹೇಗಾಯ್ತು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೋ ಈಶ್ವರ ಮಾಯಂಭ, ಒಬ್ಬರ ಛಾಯಂಭ. ಇಲ್ಲಿ ನಾವು ಈ ವೃದ್ಧಾಶ್ರಮಕ್ಕೆ ಬಂದಿದ್ದೇವೆ. ನಮ್ಮ ಮನೆಯಲ್ಲಿ ನಮ್ಮ ಮಗನಿಂದ ಏನೋ ತಪ್ಪಾಯ್ತು, ಅದರಿಂದ ನಾವು ಬಂದಿದ್ದೀವಿ. ನಮ್ಮ ಸೊಸೆಯಿಂದ ತಪ್ಪಾಯ್ತು, ನಾವಿಲ್ಲಿ ಬಂದಿದ್ದೀವಿ. ನಮ್ಮ ಅಮ್ಮಗ ಸಿಕ್ಕಾಪಟ್ಟೆ ಚಾಚೆ ಮಾಡ್ದ, ಒಂದಿನ ಕಪಾಳ ಕಟ್ಬಿಟ್ಟ, ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ನಮ್ಮ ಸೋದರ ಮಾವ ಏನೋ ತೊಂದರೆ ಮಾಡ್ಬಿಟ್ಟ, ಅದರಿಂದ ಇದು ಯಾವುದೂ ಅಲ್ಲ, ಇದು ಸಂಸಾರದ ಲೀಲೆ, ಭಗವಂತನ ಈ ಲೀಲೆಯಿಂದ ಇಲ್ಲಿಗೆ ನಾವು ಬಂದಿದ್ದೀವಿ ಅಂತ ಅನ್ಕೊಂಡ್ಬಿಟ್ರೆ ಅದಕ್ಕಿಂತ ದೊಡ್ಡ ಯಾರ ಮೇಲೂ ತಪ್ಪು ಹಾಕ್ಬೇಡಿ. ನಾನು ನಮ್ಮನೆಯಿಂದ ಇವತ್ತು ಇಲ್ಲಿ ಬರೋದಕ್ಕೆ ನೀವೆಲ್ಲರೂ ಶುಭಾಶಯ ಕಾರಣ. ಇವ್ರ ಕಾರಣ, ಅವ್ರ ಕಾರಣ, ಅವ್ರ ಕಾರಣ, ಈ ಮೈಕ್ ಕಾರಣ, ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕಾರಣ. ಈ ಕಾರಣ ಇದೆಯಲ್ಲ, ಈ ಕಾರಣಕ್ಕೆ ಕಾರಣವಾಗಿರ್ತಕ್ಕ ಕಾರಣವನ್ನ ಅರ್ಥ ಮಾಡ್ಕೊಳ್ತಿದೆಯಲ್ಲ, ಅದು ಬಹಳ ದೊಡ್ಡದು. 15ನೇ ಶತಮಾನ, 12ನೇ ಶತಮಾನ, 8ನೇ ಶತಮಾನ ಯಾವುದು ಬೇರೆ ಅಲ್ಲ, ಎಲ್ಲ ಒಂದೇ, ಎಲ್ಲ ಒಂದೇ. 8ನೇ ಶತಮಾನದಲ್ಲಿ ಏನ್ ನಡೀತೋ ಅದು 10ನೇ ಶತಮಾನದಲ್ಲಿ ನಡೀತು. 10ನೇ ಶತಮಾನದಲ್ಲಿ ಏನ್ ನಡೀತೋ 15ನೇ ಶತಮಾನದಲ್ಲೂ ಅದೇ. 15ನೇ ಶತಮಾನದಲ್ಲಿ ಏನ್ ನಡೀತೋ 22ನೇ ಶತಮಾನದಲ್ಲೂ ಇವಾಗ ನಡೀತಾ ಇರುವ ಯಾವುದು ಬದಲಾವಣೆ ಇಲ್ಲ. 15ನೇ ಶತಮಾನದಲ್ಲಿ ಪುರಂದರದಾಸರು ಹೇಳ್ತಾರೆ,
ಎಂತ ಮಾತು ಹೇಳ್ತಾರೆ, ಮುಳ್ಳು ಮುಳ್ಳಕ್ಕಿ ಮೇಲೆ 3 ಕೆರೆ ಆ ಕಟ್ಟಿ 2 ಬರಿಗೆರೆ ಒಂದು ನೀರೇ ಇಲ್ಲ, ನೀರಿಲ್ಲದ ಕೆರೆಗೆ ಬಂದ್ರು 3 ಕುಂಬಾರರು, ಇಬ್ರು ಮದ್ಗೈ ಒಬ್ಬನಿಗೆ ಕೈಯೇ ಇಲ್ಲ, ಕೈ ಇಲ್ದ ಕುಂಬಾರ ಮಾಡಿದ 3 ಮಡಿಕೆಯ 2 ಒಡಮಡಿಕೆ ಒಂದು ತಳವೇ ಇಲ್ಲ, ತಳವಿಲ್ದ ಮಡಿಕೆಗೆ ಹಾಕಿದ 3 ಅಕ್ಕಿಯ 2 ಚಕ್ಕಿ ಒಂದು ಬೇಲೇ ಇಲ್ಲ, ಬೇಲಿಲ್ದ ಅಕ್ಕಿಗೆ ಬಂದ್ರು 3 ನೆಂಟರು, ಇಬ್ರು ಕುಂತಿದ್ರು ಒಬ್ಬ ಉಣಲೇ ಇಲ್ಲ, ಉಣಲಿಲ್ದ ಒಬ್ಬನಿಗೆ ಕೊಟ್ಟರು 3 ನಾಣ್ಯವ, 2 ಸೀಸದ ನಾಣ್ಯ ಒಂದು ನಡಿಲೇ ಇಲ್ಲ, ನಡೆಯಲಿಲ್ಲದ ನಾಣ್ಯಕ್ಕೆ ತಂದ್ರು 3 ಎಮ್ಮೆಯ, 2 ಗೊಡ್ಡೆಮ್ಮೆ ಒಂದು ಈಲೇ ಇಲ್ಲ, ಈಲಿದ ಎಮ್ಮೆಗೆ ಹಾಕಿದ 3 ಗದ್ದೆಯ, 2 ಗದ್ದೆ ಒಂದು ಉತ್ತಲೇ ಇಲ್ಲ, ಒಂದು ಬಿತ್ತಲೇ ಇಲ್ಲ. ಇದರ ಅಂತರಾರ್ಥವನ್ನು ಹೇಳಿದವರಿಗೆ ಒಂದುಂಡೆ ಬೆಲ್ಲ. ಇದರ ಅಂತರಾರ್ಥವನ್ನು ಆ ಪುರಂದರ ವಿಠಲ ಬಲ್ಲ ಅನ್ನೋ ಮಾತನ್ನ ಬಹಳ ಜನ ಕೇಳಿದರು. ಇಂಥ ಪುರಂದರನಾದರ ಕಥೆಯನ್ನು ಕೇಳಿದಾಗ ಆಗೋ ಆನಂದ ಬಹಳ ಆನಂದ. ಇಂಥ ಆನಂದಕ್ಕೆ ನಾವೆಲ್ಲರೂ ಕಾರಣರಾಗಬೇಕು. ಮುನಿಯ ದೇಹ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಿಗೆ ನಡೆವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆ ಎಂದೆಂದು ಬಾಗದ ಎಚ್ಚರವೊಂದು, ಮುರುಕಕ್ಕೆ ಪ್ರೇಮಕ್ಕೆ ಚಿರುತೆರೆದ ಎದೆ ಒಂದು. ಇದರಲ್ಲಿ ಯಾವ್ದಾದ್ರು ಒಂದು ಇದ್ಬಿಟ್ರೆ ಜೀವನ ಸಾರ್ಥಕ. ಇದಷ್ಟು ಇದ್ಬಿಟ್ರೆ ಬ್ರಹ್ಮ ಸಂಕಲ್ಪ, ಬ್ರಹ್ಮ ಸಾಕ್ಷಾತ್ಕಾರ. ಈ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳೋ ಸಂದರ್ಭದಲ್ಲಿ ನಾವು ನೀವು ಎಲ್ಲ ಇಲ್ಲಿ ಕೂತ್ಕೊಂಡಿದ್ವಿ. ಇವತ್ತು ಭೋಜನ ಅತಿಶಯವಾದ ಭೋಜನವನ್ನು ಕೊಡ್ತಾ ಇದ್ವಿ. ಗುರುನಾಥರವರು ಇವತ್ತು ಅಲ್ಲ, ನನಗೆ 60 ವರ್ಷದ ಹಾಡ್ರು ನನಗೆ ಗುರುನಾಥರವರ ಆತ್ಮೀಯತೆ, ಗುರುನಾಥವರ ಸಜ್ಜನಿಕೆ, ಗುರುನಾಥವರ ಅಕ್ಕರೆ ಅಂತಃಕರಣ ಇದು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟರು ಅವ್ರಿಗಾಗಿ ಸ್ವಲ್ಪ ಉಳ್ಕೊಳ್ಳುತ್ತೆ ಅಂತ ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ ಹೊಂದಿದ್ರು. ಆ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಜನಗಳ ಎದುರುಗಡೆ ನಾನು ನಿಂತಿರೋದು, ಕೂತಿರೋದು, ಮಾತನಾಡ್ತಾ ಇರೋದು ನನಗೆ ನಾನು ಮಾತಾಡ್ಕೊಂಡಂಗೆ ಆಗ್ತಾ ಇದೆ. ಇದು ನಿಜವಾಗ್ಲೂ ಬಹಳ ಅಪರೂಪವಾದ ಆನಂದದ ಸಮಾಚಾರ. ಇನ್ನು ನಮ್ಮ ಮಡ್ಡಿಕೆರೆ ಗೋಪಾಲರವರು ತುಂಬಾ ಅಕ್ಷಯವಾದಂಥ ಬೆಳಕನ್ನು ಕೊಡ್ತಾ ಇದ್ದಾರೆ. ನಾನು ನಾಡಿಗೆ ಕೊಟ್ಟಿರ್ತಕ್ಕಂಥ ಬೆಳಕು ಅತಿಶಯ. ಕೆಲವರು ಅಳುಕನ್ನು ಕೊಟ್ಟಿದ್ದಾರೆ, ಕೆಲವರು ಕಳಕನ್ನು ಕೊಟ್ಟಿದ್ದಾರೆ, ಕೆಲವರು ಥಲಕನ್ನು ಕೊಟ್ಟಿದ್ದಾರೆ, ಇನ್ನು ಕೆಲವರು ಬೆಳಕನ್ನು ಕೊಟ್ಟಿದ್ದಾರೆ. ಆ ಬೆಳಕನ್ನು ಕೊಟ್ಟಿರೋರಲ್ಲಿ ಎದುರುಗಡೆ ಇನ್ನು ರಂಗಣ್ಣನವ್ರನ್ನ ನಾನು ಯಾವತ್ತೂ ಬೆಳಗ್ಗೆ ಜ್ಞಾಪಕ ಮಾಡ್ಕೋಬೇಕು. ಈಗ 35-40 ವರ್ಷದ ಹಿಂದೆ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಕಾಲೇಜಿಗೆ ನಾನು ಕರ್ಕೊಂಡು ಹೋಗಿ ಉಪನ್ಯಾಸ ಮಾಡ್ತಾ ಇದ್ರು. ನನ್ನ ಪ್ರಾರಂಭದ ಕಾಲ. ಆ ಪ್ರಾರಂಭದ ಕಾಲದಲ್ಲಿ 100 ಜನ ಇದ್ದು 200 ಸರಿ ಚಪ್ಪಾಳಿ ತರಿಸುವಂತ ಪ್ರಚೋದನೆ ಮಾಡಿದ್ರು. ಅಂಥವ್ರಿಗೆ ನಾನು ಶುಭಾಶಯ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಿದೆ. ಆಕಾಶದ ಅಂದ, ಚಂದ್ರನ ಚಂದ, ತೊಟ್ಟಲ್ಲಿ ಪ್ರವಹಿಸಿರ್ತಕ್ಕಂಥ ಕಿರಿಕಿರಿಕೆ ಕಂದ, ಮಾರುತನ ಮಂದ, ಅಕ್ಕರೆಯ ಅನುಬಂಧ, ಸಕ್ಕರೆಯ ಸುಗಂಧ, ನೀತಿಯ ನಿಬಂಧ, ಪ್ರೀತಿಯ ಪ್ರಬಂಧ, ಭೀತಿಯ ಭವಬಂಧ, ಸಂಪಿಗೆಯ ಸುಗಂಧ, ಮಲ್ಲಿಗೆಯ ಮಕರಂದ. ಇದನ್ನು ಅನುಭವಿಸದೆ ಮಹದಾನಂದವಲ್ವೇ? ಈ ಮಹದಾನಂದವನ್ನ ನಿಮ್ಮ ಸಂವಿಧಾನದಲ್ಲೂ ಅನುಭವಿಸ್ತಾ ಇರೋದು ಅತಿಶಯವಾದ ಮಹದಾನಂದ. ಈ ಮಹದಾನಂದಕ್ಕೆ ನಾನು ಪ್ರೀತಿ ಪುರಸ್ಸರವಾಗಿ ಶುಭ ಹಾರೈಕೆಗಳನ್ನು ನೀಡ್ತಾ ಇದ್ದೇನೆ. ಕೊನೆಯದಾಗಿ ಸಾಕ್ರಟೀಸ್ ಮಹಾಶಯ ಎಂಥ ಮಾತನ್ನು ಹೇಳಿದ ಏಕತೆ. ಅವರು ರಾಮನ ವಿಚಾರ ಹೇಳಿದರು, ಇನ್ನೊಬ್ಬರು ಕೃಷ್ಣನ ವಿಚಾರ ಹೇಳಿದರು. ನಾನು ಸ್ವಲ್ಪ ಸಾಕ್ರಟೀಸ್ ಮಹಾಶಯ, ಯೇಸು ಕ್ರಿಸ್ತ ಮಹಾಶಯ, ಮೊಹಮ್ಮದ್ ಪೈಗಂಬರ್, ಔಸು ಬಿಲ್ಲಾ ಮಿನಶ್ ಶೈತಾನಿರ್ ರಜೀಮ್, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್, ಈನಾ ಕಾನಾ ಮುತಬಿಯಾ ಕಾನಸ್ತೈ, ಏ ಅಲ್ಲಾಹ್ 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 ಅನ್ ಅಲ್ ಹಕ್ ಅನ್ ಅಲ್ ಹಕ್ ಅನ್ ಅಲ್ ಹಕ್ ಅಂತ ಪೈಗಂಬರ್ ಹೇಳ್ತಾರೆ. ಇದೆಲ್ಲ ಕುರಾನ್ನಲ್ಲಿ ಬರೆದಿರ್ತಕ್ಕಂಥ ವಿಚಾರಗಳು, ಕುರಾನ್ನಲ್ಲಿ ಹೇಳಿರ್ತಕ್ಕಂಥ ಯೇಸು ಕ್ರಿಸ್ತರು ಅತಿಶಯವಾದಂಥ ಮಾತುಗಳು. ಅಂತ ಮಾತುಗಳನ್ನ ನೀವು ಕೇಳೋಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಹಾಗೇನೇನೆ ಸಾಕ್ರಟೀಸ್ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಏನ್ ಮಾತು ಹೇಳ್ತಾರೆ. ಆ ಮಾತುಗಳು ಹೊರಗಡೆ ಇರ್ತಕ್ಕಂಥ ತಳಸ್ಪರ್ಶವನ್ನು ಓದ್ಬಿಟ್ರೆ ನಿಜವಾಗ್ಲೂ ನಮ್ಮ ತಳವೆಲ್ಲ ಸರಿಯಾಗ್ಬಿಡುತ್ತೆ. ಅಷ್ಟು ತಳ ಭದ್ರವಾಗಬೇಕು. ಆ ಭದ್ರವಾಗಿರ್ತಕ್ಕಂಥ ಶುಭ್ರವಾಗಿ ಇಟ್ಕೋಬೇಕಾಗಿದೆಯಲ್ಲ, ಅದು ಬಹಳ ಮುಖ್ಯವಾಗಿರೋ ಸಮಾಚಾರ ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೇನೆ. ಯೇಸು ಕ್ರಿಸ್ತರು ಮತ್ತೆ ಸಾಕ್ರಟೀಸ್ ಮಹಾಶಯರು, ಮೊಹಮ್ಮದ್ ಪೈಗಂಬರ್ನವರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಇವರು ಯಾರು ಬೇರೆ ಅಲ್ಲ, ಎಲ್ಲ ಒಬ್ಬರೇ. ಬೇರೆ ಬೇರೆ ಕಾಲದಲ್ಲಿ, ಬೇರೆ ಬೇರೆ ಸಮಯದಲ್ಲಿ, ಬೇರೆ ಬೇರೆ ವೇಷಭೂಷಣಗಳನ್ನು ಹಾಕೊಂಡು, ಬೇರೆ ಬೇರೆ ವಾತಾವರಣದಲ್ಲಿ, ಬೇರೆ ಬೇರೆ ಭಾಷೆ ಇರೋ ಕಡೆ ಬೆಳೆದು ಲೋಕ ಕಲ್ಯಾಣಕ್ಕೆ ಕಾರಣರಾದರು ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೇನೆ. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಯೇಸು ಕ್ರಿಸ್ತ ಬೇರೆ ಅಲ್ಲ, ಮೊಹಮ್ಮದ್ ಪೈಗಂಬರ್ ಬೇರೆ ಅಲ್ಲ. ಇವರೆಲ್ಲ ಒಬ್ಬರೇ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಲೋಕ ಕಲ್ಯಾಣವನ್ನ ಮಾಡುವಂತ ಸಂದರ್ಭ ಒದಗಿಸ್ಕೊಂಡ್ರು. ನಮ್ಮ ಮನೆಯಲ್ಲಿ ನಾವು 2-3 ಜನ ಇರೋ ಜಾಗ ಇದೆ. ನಿಮ್ಮ ಮನೆಯಲ್ಲಿ ಒಂದು 4-5 ಜನ ಇರೋ ಜಾಗ ಇದೆ. ಈ 4-5 ಜನ 2-3 ಜನ ಇರೋ ಜಾಗ ಇರೋ ಸಂದರ್ಭದಲ್ಲಿ ಈ ನಮ್ಮನೆ ಅಲ್ವೇ, ಈ ಭೂಮಂಡಲವೇ ನಮ್ಮನೆ. ನಮ್ಮನೆಯಲ್ಲಿ ಎಲ್ಲರೂ ಯಾಕೆ ಹುಟ್ಟಿಲ್ಲ ಅಂದ್ರೆ ನಮ್ಮ ಮುಂದೆ ಜಾಗ ಇಲ್ಲ, ಅದಕ್ಕೋಸ್ಕರ ಹುಟ್ಟಿರಲಿ ಹೊರತು, ಇನ್ನೊಬ್ಬರ ಮುಂದೆ ಜಾಗ ಇದೆ ಅಲ್ಲಿ ಹುಟ್ಟಿದ್ದಾರೆ ಹೊರತು ಬೇರೆ ಇದೇನು ಕಾರಣ ಅಲ್ಲ. ಅಲ್ಲಿ ಹುಟ್ಟಿದ್ರಿಂದ ಅವ್ರು ಕನಿಷ್ಠ, ನಮ್ಮನೆಯಲ್ಲಿ ಹುಟ್ಟಿದ್ರಿಂದ ಶ್ರೇಷ್ಠ. ಈ
ಇದೆಲ್ಲವಲ್ಲ. ಪೂರ್ವಕಾಲ ಅದು ಅನಿಷ್ಟ, ಪೂರ್ವಕಾಲ ಶ್ರೇಷ್ಠ. ಯಾವುದು ಅಲ್ಲ, ಎಲ್ಲ ಕಾಲವೂ ಶ್ರೇಷ್ಠ ಅಂತ ಯಾರು ತಿಳ್ಕೊಳ್ತಾರೋ ಅವರೇ ಜ್ಯೇಷ್ಠ, ಶ್ರೇಷ್ಠ, ಪ್ರೇಷ್ಠ ಅಂತ ಭಾವನೆ ಮಾಡ್ಕೊಂಡ್ಬಿಟ್ರೆ ಅದಕ್ಕಿಂತ ದೊಡ್ಡ ವಿಚಾರ ಇನ್ನೊಂದಿಲ್ಲ. ನಮ್ಮ ಸಾಕ್ರಟೀಸ್ ಮಹಾಶಯ ಹಿಮ್ಲಾಕ್ ವಿಷವನ್ನ ಕೊಡುವಂತ ಸಂದರ್ಭ ಒದಗುತ್ತವನಿಗೆ. ಒಳ್ಳೆ ಕೆಲಸ ಮಾಡಿದವನು, ಒಳ್ಳೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಹೆಮ್ಲಾಕ್ ವಿಷಾನ ಕೊಡುವಂತ ಸಂದರ್ಭ ಒದಗಿಬಿಡ್ತು. ಯುವಕರನ್ನೆಲ್ಲ ಕೆಡಿಸ್ತಾ ಇದ್ದಾನೆ, ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ, ಇವನ ಮಾತಿನಿಂದ ಯುವಕ ಶಕ್ತಿ ಅನ್ಯಾಯವಾಗಿ ತನ್ನ ಶಕ್ತಿಯನ್ನು ದುರ್ವಿನಿಯೋಗ ಮಾಡ್ತಾ ಇದೆ ಅಂತನ್ನೋ ಕಾರಣದಿಂದ ಅವನಿಗೆ ಹೆಮ್ಲಾಕ್ ವಿಷ ಕೊಡುವಂತ ಸಂದರ್ಭ ಬಂತು. ಹೆಮ್ಲಾಕ್ ವಿಷ ತಯಾರಾಗ್ತಾ ಇದೆ. ಇವತ್ತು ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಸೂರ್ಯ ಮುಳುಗೋದ್ರೊಳಗಡೆ ಹೆಮ್ಲಾಕ್ ವಿಷದ ಆ ಬಟ್ಲನ್ನ ಅವನ ಕೈಯಲ್ಲಿ ಕುಟ್ಬಿಡ್ಬೇಕು, ಅವನನ್ನು ಕುಡಿದ್ಬಿಡ್ಬೇಕು, ಅದನ್ನ ನಾವೆಲ್ಲ ನೋಡ್ಬಿಡ್ಬೇಕು ಅಂತ ಅನ್ನೋ ಸ್ಥಿತಿ ಒಳಗೆ ಇರುವಂತಹ ವಾತಾವರಣ ಆಗಿದೆ. ಹೆಮ್ಲಾಕ್ ವಿಷ ತಯಾರಾಗ್ತಾ ಇದೆ, ಇನ್ನು ಕೊಟ್ಟಿಲ್ಲ. ಈ ಹೆಮ್ಲಾಕ್ ವಿಷ ಇನ್ನು ಕೊಟ್ಟಿಲ್ವಲ್ಲ ಅಂತ ಇವನಿಗೆ ಬೇಜಾರಾಗ್ತಾ ಇದೆ. ಯಾರಿಗೆ? ಸಾಕ್ರಟೀಸ್ಗೆ. ಏನಪ್ಪ ಇಷ್ಟೊತ್ತಾದ್ರೆ ಹೆಮ್ಲಾಕ್ ವಿಷ ಕೊಡ್ತಿಲ್ವಲ್ಲ, ಯಾಕೆ ಕೊಡ್ತಾ ಇಲ್ಲ, ಏನಾಯ್ತು, ನನಗದು ಬೇಕಲ್ಲ, ನಾನು ತಗೋಬೇಕಲ್ಲ, ನನ್ನ ಪ್ರಾಣ ಉಳಿತಲ್ಲ ಅಂತ ಯೋಚನೆ ಮಾಡ್ತಾ ಇಲ್ಲ ಅವನು. ನನಗೆ ಆ ಹೆಮ್ಲಾಕ್ ವಿಷ ಅನುಭವ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ ಅಂತ ಕೇಳ್ತಾ ಇದ್ದಾನೆ. ಅಲ್ಲಿ ಕೂತ್ಕೊಂಡು ಇರೋನು ಕೇಳ್ತಾ ಇದ್ದಾನೆ, ಹೆಮ್ಲಾಕ್ ವಿಷ ತಯಾರು ಮಾಡ್ತಿರೋರ್ನ ಯಾಕಪ್ಪ ಇನ್ನೂ ತಯಾರು ಮಾಡಿಲ್ವೇ, ಬೇಕು ಕೊಡಬೇಡ್ವೆ? ಸಾಕ್ರಟೀಸ್ ಯಾಕೆ ಒದ್ದಾಡ್ತಿದ್ರಿ, ಸ್ವಲ್ಪ ತಡೀರಿ, ಕೊಡ್ತೀವಿ. ನೀವು ಸುಗಂಧರಾಜ ಪುಷ್ಪ ಎಷ್ಟು ಹೊತ್ತು ಇರುತ್ತೋ ಅಷ್ಟೊತ್ತು ನಮಗೆಲ್ಲ ಸುಗಂಧ ಸಿಗುತ್ತೆ, ಸಂತೋಷ. ನೀವು ಇನ್ನೂ ಕೆಲವು ಗಂಟೆಗಳು ಇರಬೇಕು ಅನ್ನೋ ಕಾರಣದಿಂದ ನಾವು ನಿಧಾನಕ್ಕೆ ಮಾಡ್ತಾ ಇದ್ದೀವಿ. ಹೆಮ್ಲಾಕ್ ವಿಷಯನ ಸ್ವಲ್ಪ ತಡಿ. ಇಲ್ಲ, ದಯವಿಟ್ಟು ಬೇಕು ಕೊಡಿ. ಸೂರ್ಯಾಸ್ತವಾಗ್ತಾ ಇರೋ ಸಂದರ್ಭದಲ್ಲಿ ನಾನು ಹೆಮ್ಲಾಕ್ ವಿಷಯ ತಗೋಬೇಕು, ಬೇಕು ಕೊಟ್ಟರೆ ನನಗೆ ಸಂತೋಷ ಅಂತ ಕೇಳ್ತಾನೆ. ಯಾಕೆ ಸಂತೋಷ ಆಗ್ತಾ ಇದೆ, ಇಷ್ಟೊಂದು ಸಡಗರ ನಿನಗೆ ಯಾಕೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಇದುವರೆಗೆ ಬದುಕನ್ನು ನೋಡಿ ಸಂತೋಷ ಪಟ್ಟಾಯ್ತು. ಸಾವು ಅನ್ನೋದು ಏನು ಅಂತ ಹೇಳೋದು ನಂಗೆ ಗೊತ್ತಿಲ್ಲ. ಸಾವಿನ ಸಾಕ್ಷಾತ್ಕಾರದ ಪರಮಾನಂದದ ಅನುಭವವನ್ನ ಅನುಭವಿಸ್ಬೇಕಾಗಿದೆ, ಬೇಕು ನನಗೆ ವಿಷ ಕೊಡಿ ಅಂತ ಕೇಳ್ತಾರೆ. ಸಾವಿನ ಅನುಭವದ ಪರಮಾನಂದವನ್ನ ಅನುಭವಿಸ್ಬೇಕು ನಾನು ಅಂತ ಕೇಳ್ತಾ ಇದ್ದೇನೆ. ಇಂಥ ಪ್ರಶ್ನೆನ ಯಾರನ್ನ ಕೇಳಕ್ ಸಾಧ್ಯನಾ? ನಾನು ಇವತ್ತು ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡುದು ಅಂತ ತಕ್ಷಣ ಈಗಲೇ ಆಗಲಿ ಮೈ ಕೈಯಲ್ಲಿ ಶುರುವಾಗ್ಬಿಡುತ್ತೆ. ಅಂತ ಸ್ಥಿತಿ ಇರ್ಬೇಕಾದ್ರೆ ಅವ್ರು ಹೆಮ್ಲಾಕ್ ವಿಷಯನ ಬೇಕು ಕೊಡಿ, ಸಾವಿನ ಅನುಭವವನ್ನು ನಾನು ತಗೋಬೇಕು, ಮೃತ್ಯು ದೇವತೆಯ ಸಾಕ್ಷಾತ್ಕಾರದ ಅನುಭವದ ಆನಂದದ ಅರಿವನ್ನ ನಾನು ಮಾಡ್ಕೊಂಡು ಆನಂದ ಪಡಬೇಕಾಗಿದೆ, ದಯವಿಟ್ಟು ಬೇಕು ಕೊಡಿ ಅಂತ ಹೇಳ್ತಾನೆ. ಅಷ್ಟೊತ್ತಿ ಸರಿಯಾಗಿ ಒಬ್ಬ ಸಂಗೀತಗಾರ ಸಂಗೀತ ಹೇಳ್ತಾನೆ, ಬಹಳ ಚೆನ್ನಾಗಿ ಸಂಗೀತ ಹೇಳ್ತಾನೆ. ಆ ಸಂಗೀತನ ಕೇಳ್ಬಿಟ್ಟು ಬಹಳ ಆನಂದವಾಗುತ್ತೆ. ಆ ಸಂಗೀತಗಾರನ ಪಕ್ಕದಲ್ಲಿ ಕರೆದು, ಸಂಗೀತಜ್ಞನೇ ಬಹಳ ಸಂತೋಷವಾಯಿತು, ನಂದೊಂದು ಪ್ರಾರ್ಥನೆ ಇದೆ, ಅದನ್ನು ಈಡೇರಿಸ್ತೀಯಪ್ಪ ಅಂತ ಕೇಳ್ತಾನೆ. ಸಾಕ್ರಟೀಸ್, ಏನು ಪ್ರಾರ್ಥನೆ, ಏನು ಬೇಕಾಗಿದೆ ನಿಮಗೆ, ನೀವೇನು ಸಂಗೀತ ಹೇಳಿದ್ರೋ ಅದು ನಂಗೆ ಹೇಳ್ಕೊಡ್ತೀರಾ, ನಾನು ಕಲಿಬೇಕು ಅಂತ ಕೇಳ್ತಾನೆ. ಸತ್ತೋಗ್ತಾ ಇದ್ದಾನೆ ಅವನು. ಸತ್ತೋಗ್ತಾ ಇರೋ ಸಂದರ್ಭದಲ್ಲಿ ಆ ಸಂಗೀತ ಹೇಳ್ಕೊಡ್ತೀರಾ, ನಾನು ಕಲಿಬೇಕು, ನನಗೆ ಅವಕಾಶ ಮಾಡಿಕೊಡಿ. ಏನು ಸಾಕ್ರಟೀಸ್ ಅವರೇ ಹೀಗೆ ಮಾತನಾಡ್ತಾ ಇದ್ದೀರಿ, ಇನ್ನು 5 ನಿಮಿಷಕ್ಕೆ 10 ನಿಮಿಷಕ್ಕೆ ಹೆಮ್ಲಾಕ್ ವಿಷಯ ನಿಮ್ಮ ಕೈನಲ್ಲಿ ಬರುತ್ತೆ, ಸಾಯೋ ಸಂದರ್ಭ ಒದಗಿದೆ, ಸಾಯುವಾಗ ಓದು ಕೂತ್ಕೊಂಡ್ರು ಅಂತ ಗಾದೆ ಮಾಡಿದಾರಲ್ಲ, ಆ ರೀತಿ ಆಯ್ತಲ್ಲ ನಿಮ್ಗೆ. ಇದೇನು ಸಂಗೀತ ಕಲಿತೀರಾ? ಹೌದು. ಯಾಕೆ ಕಲಿತೀರಿ ನೀವು ಈ ವಯಸ್ಸಿನಲ್ಲಿ ಅಂತ ಕೇಳ್ತಾನೆ. ಆಗ ಸಾಕ್ರಟೀಸ್ ಹೇಳ್ತಾರೆ, ನನ್ನ ಜೀವನದ ಉಸಿರು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಹೊಸದಾಗಿ ನಾನು ಏನಾದ್ರು ಕಲ್ತ್ಕೊಂಡು ಸಾಯಬೇಕು, ಅಲ್ಲಿವರೆಗೆ ನಾನು ಸಾಯಬಾರ್ದು ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂತ ಸಾಕ್ರಟೀಸ್ ಮಹಾಶಯ ಬಹಳ ಚೆನ್ನಾಗಿ ಹೇಳ್ತಾನೆ. ಇಂಥ ಮಾತುಗಳನ್ನ ನಾವು ಇಟ್ಕೊಂಡು ನಮ್ಮ ಜೀವನವನ್ನ ಸಾರ್ಥಕ ಮಾಡಬೇಕು. ಕೊನೆಯದಾಗಿ ಇನ್ನು 2 ನಿಮಿಷಕ್ಕೆ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಆ ಮುಗಿಸ್ತಾ ಇರೋ ಸಂದರ್ಭದಲ್ಲಿ ಸ್ಪಾರ್ಟಾ ದೇಶದ ಹೊಣ್ಣನ್ನು ಮುದುಕಿ 98 ವರ್ಷದ ಒಬ್ಬ ಮುದುಕಿಯ ದೇಶ ಪ್ರೇಮ ಎಂಥದ್ದಾಗಿತ್ತು ಅನ್ನೋದನ್ನ ತಿಳಿಸ್ಬಿಟ್ಟು ಅದೊಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ನಾವೆಲ್ಲ ದೇಶ ಪ್ರೇಮಿಗಳಾಗಬೇಕು, ನೀವೆಲ್ಲ ದೇಶ ಪ್ರೇಮಿಗಳಾಗಬೇಕು ನಾನು ಕೇಳ್ತಾ ಇಲ್ಲ. ನಾವೆಲ್ಲ ದೇಶ ಪ್ರೇಮಿಗಳಾಗಿರೋದ್ರಿಂದಲೇ ನಾವಿಲ್ಲಿ ಬಂದಿರೋದು, ನೀವು ಬಂದೆಲ್ಲ ನೋಡ್ತಾ ಇರೋದು, ನೀವೆಲ್ಲ ದೇಶ ಪ್ರೇಮಿಗಳಾಗಿರೋದ್ರಲ್ಲೇ ನಮ್ಮನ್ನು ನೋಡ್ತಾ ಇರೋದು. ಆ ಅರ್ಥದಲ್ಲಿ ಮಾತಾಡಬೇಕು. 98 ವರ್ಷದ ಹಣ್ಣನ್ನು ಮುದುಕಿ ತನ್ನ 3 ಜನ ಮಕ್ಕಳನ್ನ ಯುದ್ಧ ಭೂಮಿ ಕಳಿಸ್ಬಿಟ್ಟಿದೆ. ಯುದ್ಧ ಭೂಮಿಯಲ್ಲಿ ಮೊದಲನೇ ಮಗ, ದೊಡ್ಡ ಮಗ ಬೆಳಗ್ಗೆ 11 ಗಂಟೆಗೆ ಸತ್ತೋಗ್ಬಿಡ್ತಾನೆ. ಅದನ್ನು ತಿಳಿಸೋದಕ್ಕೆ 10-15 ಜನ ಸೈನಿಕರು ಅವ್ರ ಮನೆಗೆ ಬರ್ತಾರೆ. ಆ ಮುದುಕಿ ಮನೆಗೆ ಸ್ವಾಗತಿಸ್ತಾರೆ. ಆ ಮುದುಕಿ ಹೊರಗಡೆ ಬರುತ್ತೆ. ಯಾಕಪ್ಪ ಬಂದಿದ್ದೀರಿ, 15 ಜನ ಬಂದಿದ್ದೀರಲ್ಲ, ಯಾರು ನೀವು, ಏನು ಕಾರಣದಿಂದ ಬಂದಿದ್ದೀರಿ ಅಂತ ಕೇಳುತ್ತೆ. ನೋಡಮ್ಮ, ನಾನು ಯುದ್ಧದಿಂದ ಬಂದಿದ್ದೀವಿ, ಯುದ್ಧ ಭೂಮಿಯಿಂದ ಬಂದಿದ್ದೀವಿ. ನಿಮ್ಮ ಮಗ, ದೊಡ್ಡ ಮಗ ಇವತ್ತು ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಯುದ್ಧ ಭೂಮಿಯಲ್ಲಿ ಸತ್ತು ಹೋಗ್ಬಿಟ್ಟ, ಅದನ್ನು ತಿಳಿಸೋದಕ್ಕೆ ಬಂದಿದ್ದೀವಿ. ಏನು, ಯುದ್ಧ ಭೂಮಿಯಲ್ಲಿ ನನ್ನ ಮಗ
ಇವತ್ತು ಬೆಳಗ್ಗೆ 10 ಗಂಟೆಗೆ ಸತ್ತೋಗ್ಬಿಟ್ನೆ. ಬಹಳ ಸಂತೋಷ ಆಯ್ತು ಕಣಪ್ಪ. ಎಂಥ ಸಂತೋಷವಾದ ಸಮಾಚಾರ ತಂದಿದ್ದೀರಿ. ನನ್ನ ಮಗ ಯುದ್ಧ ಭೂಮಿಯಲ್ಲಿ ಸತ್ತೋದ ಅಂತ ಸಮಾಚಾರನ ಕೇಳೋಕ್ಕಿಂತಲೂ ಉತ್ತಮವಾದ ಸಮಾಚಾರ ನನಗೆ ಇನ್ನೇನಿದೆಯಪ್ಪ ಈ ವಯಸ್ಸಿನಲ್ಲಿ. ಬಹಳ ಆನಂದವಾಯ್ತು. ಹೋಗಿ ಬನ್ನಿಯಪ್ಪ ಅಂದ್ಬಿಡ್ತಾರೆ. ಒಳಗೇ ಇಲ್ಲ, 98 ವರ್ಷದ ಮುದುಕಿ. ಅದಾದ್ಮೇಲೆ ಅವ್ರು ಹೊರಟೋಗ್ಬಿಡ್ತಾರೆ. ಅತ್ತಾಗ 15 ದಿನ ಬಿಟ್ಟು 2ನೇ ಮಗ ಸತ್ತು ಹೋಗ್ಬಿಡ್ತಾನೆ. ಅದನ್ನು ತಿಳಿಸೋದಕ್ಕೆ ಅದೇ ಮುದುಕಿ ಮನೆಗೆ ಬರ್ತಾರೆ, ಬಾಗಿಲು ತಟ್ತಾರೆ. ಅದೇ 15 ಜನ ಸೈನಿಕರು ಬಾಗಿಲು ತೆಗಿತಾಳೆ. ಅಜ್ಜಿ ಅಷ್ಟೊತ್ತಿಗೆ ಮರ್ತು ಹೋಗ್ಬಿಟ್ಟಿರುತ್ತೆ ಇವ್ರು ಯಾರು ಅಂತ. ಯಾಕೆ ಬಂದಿದ್ದೀರಪ್ಪ ಇಷ್ಟೊಂದು ಜನ, ಏನು ಸಮಾಚಾರ? ಈ 15 ದಿವಸದ ಹಿಂದೆ ಬಂದಾಗ ನಿಮ್ಮ ಮೊದಲನೇ ಮಗ ಸತ್ತೋದನ್ನು ಹೇಳಿದ್ವು. ಇವತ್ತು ಬೆಳಗ್ಗೆ 9 ಗಂಟೆ ಸಮಯದಲ್ಲಿ ನಿಮ್ಮ 2ನೇ ಮಗನು ಕೂಡ ಸತ್ತು ಹೋಗ್ಬಿಟ್ಟ, ಅದನ್ನು ತಿಳಿಸೋದಕ್ಕೆ ಬಂದಿದ್ರಿ. ಏನು, ನಮ್ಮ 2ನೇ ಮಗ ಸತ್ತು ಹೋಗ್ಬಿಟ್ಟ? 2ನೇ ಮಗ ಸತ್ತು ಹೋಗ್ಬಿಟ್ಟ. ಬಹಳ ಆನಂದವಾಯ್ತಪ್ಪ. ಸೂರ್ಯೋದಯವನ್ನು ನೋಡಿದ್ದಕ್ಕೆ ಏನು ಸಂತೋಷವಾಯ್ತು, ಅಷ್ಟ ಆನಂದ. ನನ್ನ 2ನೇ ಮಗ ಸತ್ತು ವಿಚಾರ ಕೇಳಿದ್ದಕ್ಕೆ ಸಂತೋಷವಾಯ್ತು, ಬಹಳ ಆನಂದವಾಯ್ತು. ಹೋಗಿ ಬನ್ನಿ ಅಪ್ಪ ಅಂದ್ಬಿಡ್ತಾಳೆ. ಹೊಳದೇ ಇಲ್ಲ, 98 ವರ್ಷದ ಮುದುಕಿ ಹೊರಟೋಗ್ಬಿಡ್ತಾರೆ. 3ನೇ ಮಗನ 15 ದಿವಸಕ್ಕೆ ಸತ್ತೋಗ್ಬಿಡ್ತಾನೆ. ಅದಾಗೆ ಅದನ್ನು ತಿಳಿಸೋದಕ್ಕೆ ಬರ್ತಾರೆ. ಬಾಗಿಲು ತೆಗಿತಾಳೆ. ಮತ್ತೆ ಯಾಕೆ ಬಂದಿದ್ದೀರಪ್ಪ, ಯಾರು ನೀವು? ಹೀಗೆ 2 ಸರಿ ಬಂದಿದ್ವು. ನಿಮ್ಮ ಮೊದಲನೇ ಮಗ ಸತ್ತದ್ದು ತಿಳಿಸಿದ್ವು, 2ನೇ ಮಗ ಸತ್ತದ್ದು ತಿಳಿಸಿದ್ವು. ಇವತ್ತು ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ನಿಮ್ಮ 3ನೇ ಮಗನ ಸತ್ತು ಹೋಗ್ಬಿಟ್ಟ, ಅದನ್ನು ತಿಳಿಸೋಕೆ ಬಂದಿದ್ವಿ. ಏನು, ನಮ್ಮ 3ನೇ ಮಗ ಸತ್ತು ಹೋಗ್ಬಿಟ್ನ, ನನ್ನ 3ನೇ ಮಗ ಸತ್ತು ಹೋಗ್ಬಿಟ್ನ. ಅಯ್ಯೋ ಪರಮಾತ್ಮ, ನನ್ನ 3ನೇ ಮಗ ಸತ್ತು ಹೋಗ್ಬಿಟ್ಟ. ಏನ್ ಮಾಡ್ಲಿ ಸತ್ತು ಹೋಗ್ಬಿಟ್ನಲ್ಲ, 3ನೇ ಮಗ ಏನ್ ಗತಿ ಅಂತ ಹೇಳೋಕೆ ಶುರು ಮಾಡ್ಬಿಡ್ತಾರೆ. ಆಗ ಅಲ್ಲಿ ನಿಂತ್ಕೊಂಡಿರೋ ಸೈನಿಕರು ಮಾತಾಡ್ಕೊಂತಾರೆ. ನೋಡಿ, ಮೊದಲನೇ ಮಗ ಸತ್ತು ಹೋದಾಗ ಒಳ್ಳೇದಾಗಪ್ಪ, ಸಂತೋಷ ಆಗ್ಬಿಟ್ಲು. 2ನೇ ಮಗ ಸತ್ತೋದ್ರೆ ಸೂರ್ಯದೇವ ಉದಯವಾದ ನೋಡಿ ಸಂತೋಷ ಏನಾಯ್ತು, ಸತ್ತೋದಾಗ್ಲೂ ಅಷ್ಟೇ ಸಂತೋಷವಾಯ್ತು ಅಂದ್ಬಿಟ್ಲು. 3ನೇ ಮಗ ಸತ್ತೋಗಿರೋ ಸಂದರ್ಭದಲ್ಲಿ ಹೇಳ್ತಾ ಇದ್ದಾಳೆ. ಈ 3ನೇ ಮಗನ ಬಗ್ಗೆ ತುಂಬಾ ವಾತ್ಸಲ್ಯ ಇತ್ತು, ಮಾತೃ ಪ್ರೇಮ ಇತ್ತು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾಳೆ, ಮಾತಾಡ್ಕೊಂತಾರೆ. ಆ ಮಾತು ನೀವು ಕೇಳಿ ಹೇಳ್ತಾಳೆ, ಏನು, ನನ್ನ 3ನೇ ಮಗ ಸತ್ತೋದಲ್ಲ ನಾನು ಹೇಳ್ತಾ ಇಲ್ಲ. ಯಾವ್ದಕ್ಕೆ ಹೇಳ್ತಾ ಇದ್ದೀರಿ, ಯಾವ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ 3ನೇ ಮಗ ಸತ್ತೋದ ಅಂತ ಕಾರಣ ಕಳ್ತಾ ಇಲ್ಲ. ನಾ ಯಾವ್ದಕ್ಕೆ ಕಳ್ತಾ ಇದ್ದೀನಿ ಅಂದ್ರೆ, ನಾನು ನನ್ನ ಮನೆಯಿಂದ ನನ್ನ ದೇಶ ಸೇವೆ ಮಾಡೋದಕ್ಕೆ ಕಳಿಸೋದಕ್ಕೆ ಇನ್ನೊಬ್ಬ ಮಗ ನನಗೆ ಇಲ್ವಲಾಗಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ ಅಂತ ಅದು ಮಾತಾಡ್ತಾರೆ. ಅಂಥ ಒಂದು ದೇಶ ಪ್ರೇಮವನ್ನ ಮಾಡಿದ್ರು, ಅದು ಬಹಳ ದೊಡ್ಡದು. ಅಂತಹ ದೇಶ ಪ್ರೇಮ ನಮ್ಮೆಲ್ಲರಿಗೂ ಬೇಕಾಗಿದೆ. ಇಂತಹ ದೇಶ ಪ್ರೇಮಕ್ಕೆ ನಾವೆಲ್ಲರೂ ಅತಿಶಯವಾದ ಬೆಳಕನ್ನ ಕೊಡುವಂತಹ ಸಂದರ್ಭ ಇದೆ. ಭಾರತದಲ್ಲಿ ಕೋಟಿ ಕೋಟಿ ಜನಗಳಿದ್ದಾರೆ, ಕೋಟಿ ಕೋಟಿ ತಲೆಗಳಿವೆ, ಕೋಟಿ ಕೋಟಿ ಬಾಯಿಗಳಿವೆ, ಕೋಟಿ ಕೋಟಿ ಕೈಗಳಿವೆ, ಕೋಟಿ ಕೋಟಿ ಕಾಲುಗಳಿವೆ, ಕೋಟಿ ಕೋಟಿ ತಲೆಗಳಿವೆ. ಯೋಚನೆ ಮಾಡೋ ಮತಿ ಒಂದಾಗಬೇಕಾಗಿದೆ. ಕೋಟಿ ಕೋಟಿ ಬಾಯಿಗಳಿವೆ, ಮಾತನಾಡೋ ಶ್ರುತಿ ಒಂದಾಗಬೇಕಾಗಿದೆ. ಕೋಟಿ ಕೋಟಿ ಕೈಗಳಿವೆ, ಮಾಡುವ ಕೃತಿ ಒಂದಾಗಬೇಕಾಗಿದೆ. ಕೋಟಿ ಕೋಟಿ ಕಾಲುಗಳಿವೆ, ನಡೆಯುವ ಗತಿ ಒಂದಾಗಬೇಕಾಗಿದೆ. ಗತಿ, ಮತಿ, ಕೃತಿ, ಶ್ರುತಿ, ಇದು 4 ಒಂದಾಗಿ ಭಾರತ ಆತ್ಮ ತೇಜಸ್ಸಿನ ಬೆಳಕಿನಲ್ಲಿ ಬಾಳುವಂತಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ನನ್ನ ಭಾವೋದ್ವೇಗದ ಪರವಶತೆಯಿಂದ ಏನಾದರೂ ಮಾತು ತಪ್ಪಾಡಿದ್ರೆ, ಯಾವುದೋ ಮಾತು ಎಲ್ಲಿಗೋ ಸೇರಿಕೊಳ್ಳುವಂತ ಸಂದರ್ಭ ಆಗಿದ್ರೆ, ಅಂತೇನಾದ್ರು ಬಂದಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸೂರ್ಯನ ನೋಡಿದಾಗ ಏನು ಆನಂದವಾಗುತ್ತೋ, ಚಂದ್ರನ ನೋಡಿದಾಗ ಏನು ಆನಂದವಾಗುತ್ತೋ, ಹಸುರುಡಿಗೆಯ ಹೂದೋಟದ ಚೆಲುವಿನ ಚಪ್ಪರವನ್ನು ನೋಡಿದಾಗ ಏನು ಆನಂದವಾಗುತ್ತೋ, ಉಷಃಕಾಲದ ಆಕಾಶದ ಶಾಂತ ಕಾಂತಿಯನ್ನ ಅನುಭವಿಸಿದಾಗ ಏನು ಆನಂದವಾಗುತ್ತೋ, ದೇವಸ್ಥಾನದ ನಂದಾದೀಪವನ್ನ ಅನುಭವಿಸಿದಾಗ ಏನು ಆನಂದವಾಗುತ್ತೋ, ತಾಯಿಯ ಒಡಲಲ್ಲಿ ಬಿದ್ದು ತಂದೆಯ ಮಡಲಿನಲ್ಲಿ ಇದ್ದು ಸಂಸಾರದ ಕಡಲನ್ನು ದಾಟಬೇಕಾದ್ರೆ ಪರಮಾತ್ಮನ ದೀಪದ ಕಂಬದ ಸೊಡಲನ್ನು ನೋಡಿದಾಗ ಏನು ಆನಂದವಾಗುತ್ತೋ, ಆನಂದ ನಿಮ್ಮ ಸನ್ನಿಧಾನದಲ್ಲಿ ಆಗ್ತಾ ಇದೆ ಅಂತ ಹೇಳಿ ನನ್ನ ಮಾತನ್ನು